ಓಟು ಹಾಕಿ ವಿಧಾನಸಭೆಗೆ ಕಳುಹಿಸೋ ಜನರು ಅಭಿವೃದ್ಧಿ ಮಾಡಿದ್ದೀರಾ ಅಂತ ಜನಪ್ರತಿನಿಧಿಗಳನ್ನ ಕೇಳೋದು 5 ವರ್ಷ ಕಳೆದ ನಂತರವೇ. ಕೆಲ ನಾಯಕರಿಗೆ ಕ್ಷೇತ್ರ ನೆನಪಾಗೋದು ಕೂಡ ಆಗಲೇ. ಅಭಿವೃದ್ಧಿ ವಿಷಯದಲ್ಲಿ ಸೊರಬ ಕ್ಷೇತ್ರ ಕೂಡ ಇತರ ಕ್ಷೇತ್ರಗಳಿಗಿಂತ ಏನೂ ಭಿನ್ನವಾಗಿಲ್ಲ. ಸೊರಬ ಕ್ಷೇತ್ರದ ಮತದಾರರು ಏನ್ ಹೇಳ್ತಾರೆ? ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಿವೆಯಾ? ಏಷ್ಯಾದಲ್ಲಿಯೇ ಅತಿ ಹೆಚ್ಚು ಕೆರೆಗಳನ್ನು ಹೊಂದಿರುವ ತಾಲೂಕು ಸೊರಬ. ಕೆಳದಿ ಅರಸರ ಕಾಲದಲ್ಲಿಯೇ ನೀರಾವರಿ ವ್ಯವಸ್ಥೆ ಅಳವಡಿಸೋ ಪ್ರಯತ್ನಗಳು ನಡೆದಿದ್ವು. ಆದರೆ ಯಡಿಯೂರಪ್ಪ ದಂಡಾವತಿ ನದಿಗೆ ಅಣೆಕಟ್ಟು ಕಟ್ಟುವ ವಿಷಯವನ್ನೇ ಪ್ರಮುಖವಾಗಿ ಕೈಗೆತ್ತಿಕೊಂಡ್ರು. ಈ ಅಂಶ ಬಿಜೆಪಿಗೆ ದೊಡ್ಡ ಮಟ್ಟದ ರಾಜಕೀಯ ಲಾಭ ತಂದುಕೊಡ್ತು. ವಿಧಾನಸಭೆ ಚುನಾವಣೆ ಹಾಗೂ ಸಂಸತ್ ಚುನಾವಣೆಯಲ್ಲಿ ಆನವಟ್ಟಿ ಭಾಗದ ಜನರು ಭಾವನಾತ್ಮಕವಾಗಿ ದಂಡಾವತಿ ಬಲೆಗೆ ಬಿದ್ರು. ಈಗ ನೀವು ಬರೋರಿಗೆ ಬಂದಿದ್ದವರಿಗೆ ಇಬ್ಬರಿಗೂ ಅಲ್ಲಿ ಹೇಗೆ ಶಕ್ತಿ ಬಂದಿದೆಯೋ ಇಲ್ಲೂ ಶಕ್ತಿ ಈ ತಾಲೂಕಿನಲ್ಲಿ ಬರ್ತದೆ. ಆ ಕಾರಣಕ್ಕಾಗಿ ಈ ಯೋಜನೆ ಬೇಕು. ಬಂಗಾರಪ್ಪ ಕುಮಾರ ಬಂಗಾರಪ್ಪ ವಿರೋಧದಿಂದ ಕಳೆದ ಬಾರಿ ಬಿಜೆಪಿ ಪ್ರಾಬಲ್ಯ ಪಡೆಯುವಂತಾಯ್ತು. ಬಂಗಾರಪ್ಪ ಕುಟುಂಬ ಒಂದಾದ್ರೆ ಬೇರೆಯವರಿಗೆ ಇಲ್ಲಿ ಜಾಗ ಇಲ್ಲ. ದಂಡಾವತಿ ಯೋಜನೆಯಿಂದ ಉಳವಿ ಭಾಗ ಮುಳುಗುತ್ತೆ. ಹಾಗಾಗಿ ಅಲ್ಲಿನ ಜನರು ವಿರೋಧಿಸುತ್ತಿದ್ದಾರೆ. ಇನ್ನು ಆನವಟ್ಟಿ ಹೋಬಳಿಗೆ ದಂಡಾವತಿ ಕಾರ್ಯಗತವಾದ್ರೆ ಅನುಕೂಲ. ಇದು ಬಿಜೆಪಿಯ ಮತ ಬ್ಯಾಂಕ್ ಕೂಡ ಆಗಿದೆ. ಯಾರಿಗೆ ಫೈಟ್ ಆಗತ್ತೆ ಏನಾಗತ್ತೆ ಅಂದ್ರೆ ಸೋಲು ಗೆಲುವನ್ನ ಯಾರು ಕಂಡು ಹಿಡಿದಿಲ್ಲ. ಈ ಬೆನ್ನಿಂದ ಏನ್ ಮಾಡ್ತಾರ ಅನ್ನೋದು ಇದ್ರಿಗೆ ಚೆನ್ನಾಗಿ ಮಾತಾಡ್ತಾರ. ಬೆನ್ನಿಂದ ಚಾಕು ಹಾಕರ್ ಯಾರು ಗೊತ್ತದಾರ? ಎಂತೆಂತ ಕೋಟೇಶ್ವರನ ಚಾಕು ಹಾಕಿಬಿಟ್ರು. ನಮ್ಮನ್ನ ಯಾರು ಕೇಳ್ತಾರ? ಇಲ್ಲಿ ಯಾವ ಪಕ್ಷ ಆ ಪಕ್ಷ ಅಂತ ನಮಗೆ ಬೇಡ. ನಮಗೆ ಒಟ್ಟು ಸರ್ವ ಅಭಿವೃದ್ಧಿ ಆಗ್ಬೇಕು. ನಮಗೆ ಬೇಕಾಗಿರೋದು. ಕಾಂಗ್ರೆಸ್ನವರು ಕೈತಪ್ಪಿರುವ ಆನವಟ್ಟಿ ಭಾಗವನ್ನ ಪುನಃ ವಶಕ್ಕೆ ಪಡೆಯೋಕೆ ಬೇತನಾಳ ಯೋಜನೆಯ ಕಾರ್ಯಗತ ಮಾಡೋ ಭೂತ ತೋರಿಸಲಾಗುತ್ತೆ. ಅಂದ್ರೆ ಬೇತನಾಳ ಯೋಜನೆ ಮಾಡಿದ್ರೆ ಆನವಟ್ಟಿ ಮುಳುಗುತ್ತೆ. ಹಾನಗಲ್ ತಾಲೂಕಿನ ಜನರಿಗೆ ಅನುಕೂಲವಾಗುತ್ತೆ. ಇನ್ನು ಬಂಗಾರಪ್ಪ ಅವರ ವೈಯಕ್ತಿಕ ವರ್ಚಸ್ಸೇ ಜನರ ರಾಜಕೀಯ ನಂಬಿಕೆಯಾಗಿತ್ತು. ಅವರಿಗೆ ಅಭಿವೃದ್ಧಿ ಹೆಸರಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳನ್ನ ಕಟ್ಟೋದಕ್ಕಿಂತ ಜನರಿಗೆ ಅಗತ್ಯವಾಗಿರುವ ಸೌಲಭ್ಯವನ್ನ ಒದಗಿಸೋದ್ರಲ್ಲಿಯೇ ಆಸಕ್ತಿ ತೋರಿದ್ರು. ನಂತರ ಎಸ್ ಬಂಗಾರಪ್ಪ ಅವರ ಆಶೀರ್ವಾದದಿಂದ ಶಾಸಕರಾದ ಅವರ ಪುತ್ರ ಕುಮಾರ ಬಂಗಾರಪ್ಪ ತಮ್ಮ ಅವಧಿಯಲ್ಲಿ ಕ್ಷೇತ್ರದಾದ್ಯಂತ ಒಂದಷ್ಟು ಹೊಸ ಅಭಿವೃದ್ಧಿ ಕಾಮಗಾರಿಗಳು ನಡೆದವು. ಆದ್ರೂ ಈ ಬಾರಿ ಯಾರು ಗೆಲ್ತಾರೆ ಅನ್ನೋದನ್ನ ಈಗಲೇ ಹೇಳೋದಕ್ಕೆ ಆಗೋದಿಲ್ಲ ಅಂತಿದ್ದಾರೆ ಮತದಾರ ಮಹಾಶಯರು. ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಆರೋಪನವರಿದ್ರು, ಅದು ನಡೀತಾ ಬಂತು ಇಲ್ಲಿವರೆಗೂ. ಈಗೆಲ್ಲ ಈಗ ಬೇರೆ ಬೇರೆ ಆಗಿದ್ದರಿಂದ ಮುಂದೆ ಏನಾಗತ್ತೆ ಅಂತ ಹೇಳಕ್ಕಾಗಲ್ಲ. ಸೊರಬದ ವಾತಾವರಣಗಳು ಈಗ ನಮಗೆ ಬಹಳ ಬೇಸರವಾಗಿದೆ. ಇವರ ರಾಜಕೀಯ, ಇವರ ಅಣ್ಣ ತಮ್ಮರ ಗುದ್ದಾಟ ಮತ್ತು ಈ ಬೇರೆ ಕಡೆಯಿಂದ ಬಂದಿರತಕ್ಕಂಥ ರಾಜಕೀಯ ವ್ಯವಸ್ಥೆಗಳು ಅವೆಲ್ಲ ನಮಗೆ ಸೂತ್ರ ಸೌಲಭ್ಯಗಳು ಎಲ್ಲ. ನಮಗೂ ಇಲ್ಲಿ ಬಸ್ಸಿನ ರೂಟುಗಳು ನಾವು ಓಡಾಡೋಕ್ಕೂ ಭಾರಿ ತೊಂದರೆ ಆಗಿದೆ. ಶಾಲೆ ಮಕ್ಕಳು ಮತ್ತೊಂದು ಮೂರೊಂದು. ಹಂಗಾಗಿ ನಮಗೆ ಈ ಹೊಸ ಅಭ್ಯರ್ಥಿಯನ್ನು ನಾವು ಪಕ್ಷೇತರವಾಗಿ ಗೆಲ್ಲಿಸ್ಬೇಕು ಅಂತ ನಾವು ಭಾಳ ಸೊರಬ ತಾಲೂಕಿನಲ್ಲಿ ಸುಮಾರು ಜನ ನಾವು ಆ ಯೋಜನೆ ತಗೊಂಡಿದ್ದೀವಿ. ಹರತಾಳು ಹಾಲಪ್ಪ ಏನ್ ಮಾಡಿದ್ದಾರೆ? ಕುತೂಹಲ ಕೆರಳಿಸಿದ ಕದನ. ಇನ್ನು ಚಂದ್ರಾವತಿ ಪ್ರಕರಣದಲ್ಲಿ ಸಿಲುಕಿ ಹಾಲಪ್ಪ ಸಚಿವ ಸ್ಥಾನ ಕಳೆದುಕೊಳ್ಬೇಕಾಯ್ತು. ಕ್ಷೇತ್ರದಲ್ಲಿ ಹೆಸರು ಕೂಡ ಕೆಡಿಸಿಕೊಂಡಿದ್ದಾರೆ. ಇದೀಗ ಮತ್ತೆ ಸೊರಬ ಕ್ಷೇತ್ರದಿಂದ ಸ್ಪರ್ಧೆಗೆ ರೆಡಿಯಾಗಿದ್ರು ಮತಗಳು ಬೀಳ್ತವೋ ಇಲ್ವೋ ಅನ್ನೋದನ್ನ ಈಗಲೇ ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ಕ್ಷೇತ್ರದ ಚುನಾವಣೆ ಕುತೂಹಲ ಕೆರಳಿಸಿದೆ. ಇದು ಗೊತ್ತಿಲ್ಲ. ನಮಗೆ ಬರೋದು ಜೆಡಿಎಸ್ ಕಾಂಗ್ರೆಸ್ ಬರಬೇಕು. ಕಾಂಗ್ರೆಸ್ ಎರಡರೊಳಗೆ ಬರಬೇಕು. ಬಿಜೆಪಿ ಕೆಜೆಪಿ ಇವೆರಡು ಬಿದ್ದೋಗ್ಬೇಕು. ಇವರು ಇದಿರಲ್ಲ ಹಾಲಪ್ಪ ಮತ್ತು ಎಂತ ಸುಡ್ಗಾಡಪ್ಪ ಅವರೆಲ್ಲ ಇಲ್ಲ, ಅವ್ರು ಯಾರು ಬೇಡ. ಎರಡು ಪಕ್ಷ ಬರಬೇಕು. ಸಹೋದರರ ಕಾಳಗದಲ್ಲಿ ಪುನಃ ಗೆಲುವಿನ ನಗೆ ಬೀರೋ ತಂತ್ರಗಾರಿಕೆಯಲ್ಲಿ ಹರತಾಳು ಹಾಲಪ್ಪ ಇದ್ದಾರೆ. ಇದೆಲ್ಲದರ ಮಧ್ಯೆ ಬಂಗಾರಪ್ಪನವರ ಕಿರಿಯ ಪುತ್ರ ಮಧು ಬಂಗಾರಪ್ಪ ತಂದೆಯ ಸಾವಿನ ಅನುಕಂಪದ ಮತ ಪಡೆಯೋಕೆ ಸಿದ್ಧರಾಗಿದ್ದಾರೆ. ಹಿರಿಯ ಪುತ್ರ ಕುಮಾರ ಬಂಗಾರಪ್ಪನವರಿಗೂ ತಂದೆಯ ಸಾವಿನಲ್ಲಿ ನಡೆದ ರಾಜಕೀಯ ಅನುಕಂಪದ ಮತವಾಗೋ ಸಾಧ್ಯತೆ ಇದೆ.
ಕ್ಷೇತ್ರದಲ್ಲಿ ಹಾಲಪ್ಪ, ಕುಮಾರ ಬಂಗಾರಪ್ಪ, ಮಧು ಬಂಗಾರಪ್ಪ ಈ ಮೂವರ ಮಧ್ಯೆ ತ್ರಿಕೋನ ಪೈಪೋಟಿ ನಡೆಯಲಿದೆ. ಒಟ್ಟಾರೆ ಶ್ರೀ ಕ್ಷೇತ್ರ ಇತಿಹಾಸ ಪ್ರಸಿದ್ಧ ಚಂದ್ರಗುತ್ತಿ ಶ್ರೀ ರೇಣುಕಾಂಬ ದೇವಿಯ ಕೃಪೆ ಈ ಬಾರಿ ಯಾರ ಮೇಲಿದೆಯೋ ಏನೋ. ಸೊರಬದ ಮತದಾರ ಯಾರಿಗೆ ಈ ಸಾಮಾಜಿಕ ನ್ಯಾಯ ಒದಗಿಸ್ತಾನೆ ಅನ್ನೋದು ಕಾದು ನೋಡಬೇಕಾಗಿದೆ. ಸೊರಬದಿಂದ ಕ್ಯಾಮರಾಮನ್ ನವೀನ್ ಹಾವೇರಿ ಜೊತೆ ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್. ಅತಿರಥರ ಅಖಾಡದಲ್ಲಿ ಮತ್ತೊಬ್ಬ ನಾಯಕನ ಕ್ಷೇತ್ರದ ರಾಜಕೀಯ ಹೊತ್ತುಕೊಂಡು ಮತದಾರರು ಏನ್ ಹೇಳ್ತಾರೆ ಅನ್ನೋದನ್ನ ತಿಳಿದುಕೊಂಡು ಮತ್ತೆ ಬರ್ತೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.